ಸನ್ಮಾನ್ಯ ಸಭಾಧ್ಯಕ್ಷರೇ, ಅಜೆಂಡಾ ಪ್ರಕಾರ ರೂಲ್ 69 ಇತ್ತು. ನಾನು ನೋಡ್ತೇನೆ. ಅಲ್ಲ ನೋಡ್ತೀನಿ ಅಲ್ಲ, ಈ ಅಜೆಂಡಾ ಪ್ರಕಾರ ಹೇಳ್ತಾ ಇದೀವಿ ಸರ್ ನಾವು. ಆಯ್ತು, ಅಜೆಂಡಾ ಪ್ರಕಾರ ಎಲ್ಲ ಕೂಡ ಆಗೋದಿಲ್ಲ. ಈಗ ಕಾಲಿಂಗ್ ಅಟೆನ್ಷನ್ ಕೊಡ್ತಿದ್ದೇನೆ. ಹೋಗೋಣ. ಬಿಲ್ಸಿ ನಾನು ಕಾಲಿಂಗ್ ಹರೀಶ್ ಪೂಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾವಾಗ ಸರ್? ನಾಳೆ ತಗೊಳ್ತೇನೆ. ನಾಳೆಗ? ಹೌದು. ಅಯ್ಯೋ ದೇವ್ರೆ. ಹರೀಶ್ ಪೂಂಜಾ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನಿದು? ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲಿಂಗ್ ಅಟೆನ್ಷನ್ ಇರ್ತಿದೆ. 6 ಗಂಟೆ ಆಯ್ತು, ಇಲ್ಲಿ 25 ಕಾಲಿಂಗ್ ಅಟೆನ್ಷನ್ ಇದೆ. ಮತ್ತೆ ಯಾಕೆ ಶಾಸಕರು ಕಾಯ್ದು ಇಷ್ಟೊತ್ತು? ಒಂದು ಮಂತ್ರಿಗೆ ಒಂದು ಜವಾಬ್ದಾರಿ ಇಲ್ಲ, ಕಾಲಿಂಗ್ ಅಟೆನ್ಷನ್ಸ್ ಇದೆ. ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ? ಶಾಸಕರು ಆಸಕ್ತಿ ಕ್ಷೇತ್ರ ಬಗ್ಗೆ ಮಾತಾಡ್ತಾರೆ. ಆ ಕಾಲಿಂಗ್ ಅಟೆನ್ಷನ್ ಮತ್ತೆ ಮಂತ್ರಿಗಳು ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ? ಮತ್ತೆ ಯಾಕೆ ಕಾಲಿಂಗ್ ಅಟೆನ್ಷನ್ ಇರಬೇಕು ಇವರಿಗೆ ಮಂತ್ರಿಗಳು ಇಲ್ಲದಿದ್ರೆ? ನೀವು ಮಾತಾಡಿ, ಇದ್ದವ್ರ ಉತ್ತರ ಕೊಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ತಗೊಳ್ಬಾರ್ದು, ಮಂತ್ರಿಗಳು ಹೇಳ್ಬೇಕು ಕಾಲಿಂಗ್ ಅಟೆನ್ಷನ್ ಕೊಡಬೇಡಿ ಅಂತ ಹೇಳಿ. ಸರ್ ನಾಳೆ ಗ್ಯಾರಂಟಿನಾ ಸರ್ ರೂಲ್ 69? ನಮ್ಮ ಗ್ಯಾರಂಟಿ. ಗುರುವಾರದಿಂದ ಕಾಯ್ತಾ ಇದೀವಿ ಸರ್, ಅದಕ್ಕೆ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಖಾತೆಗಳ ಮೂಲಕ ಫೇಕ್ ನ್ಯೂಸ್ಗಳನ್ನು ಹರಡುವವರ ವಿರುದ್ಧ ರಾಜ್ಯ ಸರ್ಕಾರ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಸನ್ಮಾನ್ಯ ಗೃಹ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಓಕೆ, ಉತ್ತರ ಇದೆ. ಓಕೆ ಅಧ್ಯಕ್ಷರೇ, ಏನು ಹರೀಶ್ ಪೂಂಜಾರ್ ಅವರು ಈ ಗಮನ ಸೆಳೆದಿದ್ದಾರೆ, ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಇನ್ನೇನಾದ್ರೂ ಬೇರೆ ಏನೇನಾದ್ರೂ ಕೇಳಬೇಕು ಅಂತಿದ್ರೆ ಕೇಳಬಹುದು. ಸರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಗೃಹ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಸುಮಾರು 11 ಜಿಲ್ಲೆಗಳಲ್ಲಿ 155 ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಎನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಒಳ ಅರ್ಥ ಇಷ್ಟೇ: ಇದನ್ನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದು ಕಾಂಗ್ರೆಸ್ ಇರಬಹುದು, ಜೆಡಿಎಸ್ ಇರಬಹುದು, ಭಾಜಪಾ ಇರಬಹುದು, ಈ ಎಲ್ಲ ಶಾಸಕರುಗಳ ಮತ್ತು ಸಾಮಾಜಿಕ ವ್ಯವಸ್ಥೆಯ ತಳಹದಿಯಲ್ಲಿ ಸಮಾಜವನ್ನು ತಪ್ಪು ದಾರಿಗೆ ಕೊಂಡೋಗ್ತಕ್ಕಂಥ ಪ್ರಕರಣಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಬನ್ನಿ. ಇವತ್ತು ಎಲ್ಲಿವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಬೇಕಾಗ ನಾನೀಗ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಒಂದ್ಸರಿ ಓದ್ಬಿಟ್ರೆ ಒಳ್ಳೇದು. ನೋಡಿ, ಇಲ್ಲಿ ಗಮನ ಸೆಳೆಯುವ ಸೂಚನೆ ಇರೋದು ಗೃಹ ಸಚಿವರು ಇಲ್ಲ, ಅವರು ಉತ್ತರ ಕೊಟ್ಟಿದ್ದಾರೆ. ಗೃಹ ಸಚಿವರು ಸಾರಿಗೆ ಸಚಿವರು ಇಲ್ಲ, ಕೊಡ್ತಾರೆ. ಮಾನ್ಯ ವಿರೋಧ ಪಕ್ಷ ನಾಯಕರೇ, ಲೋಕೋಪಯೋಗಿ ಸಚಿವರು ವಿಧಾನ ಪರಿಷತ್ ಉತ್ತರ ಕೊಡ್ತಾ ಇದ್ದಾರೆ. ಸಚಿವರು ಇಲ್ಲ, ಪ್ರತಿಪಕ್ಷ ನಾಯಕರೇ ಕೆಲವರು ಉತ್ತರ ಕೊಟ್ಟಿರ್ತಾರೆ. ಇಲ್ಲಿ ಸಚಿವರು ಇಲ್ಲ, ತೋಟಗಾರಿಕೆ ಇಲ್ಲ, ಲೆಟರ್ ಕೊಟ್ಟಿದ್ದಾರೆ, ಕಂದಾಯ ಇಲ್ಲ, ಯಾರು ಇಲ್ಲ. ಆಯ್ತು, ಈಗ ಇಲ್ಲ, ಯಾರು ಇಲ್ಲ ಇಲ್ಲಿ. ನೋಡಿ, ಈಗ ಉತ್ತರ ಕೊಡೋ ಗೊತ್ತಾಗ್ತದೆ. ಹರೀಶ್ ಪೂಂಜಾ ಬೇಗ ಮಾತಾಡಿ. ಉಳಿದವ್ರದೆಲ್ಲ ಅಲ್ಲಿ ಹರೀಶ್ ಪೂಂಜಾ ನಮ್ಮ ವಿಪ್ಪ ಇಲ್ಲ, ವಿಪ್ಪ ಹುಡುಕ್ತಾ ಇದ್ದ ನನಗೆ ಇಲ್ಲಿ. ಅಲ್ಲ, ವಿಪ್ಪು ಕಾಣೆ ಆಗಿದ್ದಾರೆ ಅಂತ ಬೋರ್ಡ್ ಅನ್ನ ಹಾಕ್ಸ್ಬಿಡ್ತೀರಿ ಹೇಳಿ. ವಿಪ್ಪು ಕಾಣೆ ಆಗಿದ್ದಾರೆ ಅಂತ ಬೋರ್ಡ್ ಅನ್ನ ಎಲ್ಲಾನು. ಓಕೆ, ನೆಕ್ಸ್ಟ್. ಸನ್ಮಾನ್ಯ ಒಬ್ರು ಇಲ್ಲಲ್ಲಪ್ಪ, ಎಲ್ಲ ಕರೀರಿ ಇವ್ರೆ. ಅಲ್ಲ, ಮಂತ್ರಿಗಳಿಗೆ ಫೋನ್ ಮಾಡಿ. ಬಿಟ್ಬಿಡಿ. ಇಲ್ಲ, ಮಂತ್ರಿಗಳು ಹೇಳ್ಬೇಕು ನಮಗೆ ಕಾಲಿಂಗ್ ಅಟೆನ್ಷನ್ ಬೇಡ ಅಂತ ಹೇಳಿ. 5 ಗಂಟೆ ನಂತರ ನಿಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೇಕು. ಕೌನ್ಸಿಲ್ ಓದ್ಬಿಡಿ, ಅವ್ರು ಬಿಟ್ಟು ಉಳಿದವರು ಇರ್ಬೇಕಲ್ಲ. ಆಯ್ತು, ನೆಕ್ಸ್ಟ್. ಸನ್ಮಾನ್ಯ ವಿಪ್ ಓಡೋದ್ರೆ ಇನ್ನ ವಿಪ್ ಹಿಡಿಯಕ್ಕಾಗಲ್ಲ, ಅವ್ರು ಬರಲ್ಲ, ಇನ್ನ ಗ್ಯಾರಂಟಿ ಹೋಗಿದ್ದಾರೆ ಕೆಲಸ.